ಒಂದು ಕಡೆ ದರ್ಶನ್ ಬಳ್ಳಾರಿಯಿಂದ ಹೊರಗೆ ಬೆಂಗಳೂರಿಗೆ ಹೋದರೆ ಸಾಕು ಅಂತ ಹೇಳಿ ಕಾನೂನಾತ್ಮಕವಾಗಿ ಪ್ರಯತ್ನವನ್ನ ಮಾಡ್ತಿದ್ರೆ, ಇತ್ತ ಅದೇ ಕಾನೂನು ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಮರು ಪ್ರವೇಶಕ್ಕೆ ಅನುಮತಿಯನ್ನ ಇವತ್ತು ನೀಡಿದೆ. ಬಳ್ಳಾರಿ ಪ್ರವೇಶ ಮಾಡಲಿಕ್ಕೆ ಇದ್ದ ನಿರ್ಬಂಧವನ್ನ ತೆರವುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿ ಜಿಲ್ಲೆಯನ್ನ ಪ್ರವೇಶ ಮಾಡಬಹುದು ಅಂತ ಕೋರ್ಟ್ ನೀಡಿರುವ ಆದೇಶ ಸಹಜವಾಗಿ ಜನಾರ್ದನ ರೆಡ್ಡಿ ಅವರಿಗೆ ಖುಷಿ ತಂದಿದೆ. ಸಂಡೂರಿನಲ್ಲಿ ಬೈ ಎಲೆಕ್ಷನ್ ನಡೆಯೋದಿದೆ ಅತಿ ಶೀಘ್ರದಲ್ಲಿ. ತುಕಾರಾಮ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು MP ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ. ಹೀಗಾಗಿ ತೆರವಾಗಿರುವ ಸ್ಥಾನಕ್ಕೆ ಬೈ ಎಲೆಕ್ಷನ್ ನಡೆಯೋದಿದೆ. ಬೈ ಎಲೆಕ್ಷನ್ ಟೈಮಲ್ಲಿ ಹೀಗೊಂದು ಪೂರ್ವಾನುಮತಿ ಸಿಕ್ಕಿದ್ದು ಪಕ್ಷದ ಪರವಾಗಿ ಚುನಾವಣೆ ಸಂದರ್ಭದಲ್ಲಿ ಮತ್ತಷ್ಟು ಬಿರುಸಿನಿಂದ ತೊಡಗಿಸಿಕೊಳ್ಳಲಿಕ್ಕೆ ಅನುಕೂಲವಾಗಲಿದೆ ಅನ್ನೋದು ಜನಾರ್ದನ ರೆಡ್ಡಿ ಅವರ ಆಪ್ತ ಬಳಗ ಹಾಗೆ ಬಿಜೆಪಿಯ ಕೆಲ ಕಾರ್ಯಕರ್ತರ ಅಭಿಪ್ರಾಯ. ಇನ್ನು ಈ ಆದೇಶ ಹೊರಬಿದ್ದ ಬೆನ್ನಲ್ಲೇ ಬಳ್ಳಾರಿಯ SP ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಜನಾರ್ದನ ರೆಡ್ಡಿ ಅವರ ಆಪ್ತರು, ಹಿತೈಷಿಗಳು, ಅಭಿಮಾನಿಗಳು. ಬಳ್ಳಾರಿ ಜಿಲ್ಲೆ ಬಗ್ಗೆ ನನಗೆ ಆಗಿರುವಂಥ ಸಾಕಷ್ಟು ಕನಸುಗಳಿದೆ ಅಭಿವೃದ್ಧಿ ವಿಚಾರದಲ್ಲಿ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಮಂತ್ರಿ ಆಗಿದ್ದಾಗ ಆಗಿರೋ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಎಷ್ಟು ವರ್ಷಗಳು ಕೂಡ ಮತ್ತೆ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಆ ಕಾರಣಕ್ಕೆ ಬಳ್ಳಾರಿ ಜನರಿಗೆ ನಾನು ಮತ್ತೆ ಬರಬೇಕು, ಅಭಿವೃದ್ಧಿ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಬಳ್ಳಾರಿಯಲ್ಲಿ ನಾನು ಮತ್ತೆ ಪುನಃ ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಕ್ಕೆ ನನ್ನ ಇವತ್ತು ಪ್ರತಿಪಕ್ಷದಲ್ಲಿ ಹೋರಾಟ ಮಾಡೋದ್ರ ಮೂಲಕ ಬರೋ ದಿನಗಳಲ್ಲಿ ಬಳ್ಳಾರಿ ಜನರ ಕನಸುಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ಒಂದು ಕಡೆ ದರ್ಶನ್ ಬಳ್ಳಾರಿಯಿಂದ ಹೊರಗೆ ಬೆಂಗಳೂರಿಗೆ ಹೋದರೆ ಸಾಕು ಅಂತ ಹೇಳಿ ಕಾನೂನಾತ್ಮಕವಾಗಿ ಪ್ರಯತ್ನವನ್ನ ಮಾಡ್ತಿದ್ರೆ, ಇತ್ತ ಅದೇ ಕಾನೂನು ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಮರು ಪ್ರವೇಶಕ್ಕೆ ಅನುಮತಿಯನ್ನ ಇವತ್ತು ನೀಡಿದೆ. ಬಳ್ಳಾರಿ ಪ್ರವೇಶ ಮಾಡಲಿಕ್ಕೆ ಇದ್ದ ನಿರ್ಬಂಧವನ್ನ ತೆರವುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿ ಜಿಲ್ಲೆಯನ್ನ ಪ್ರವೇಶ ಮಾಡಬಹುದು ಅಂತ ಕೋರ್ಟ್ ನೀಡಿರುವ ಆದೇಶ ಸಹಜವಾಗಿ ಜನಾರ್ದನ ರೆಡ್ಡಿ ಅವರಿಗೆ ಖುಷಿ ತಂದಿದೆ. ಸಂಡೂರಿನಲ್ಲಿ ಬೈ ಎಲೆಕ್ಷನ್ ನಡೆಯೋದಿದೆ ಅತಿ ಶೀಘ್ರದಲ್ಲಿ. ತುಕಾರಾಮ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು MP ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ. ಹೀಗಾಗಿ ತೆರವಾಗಿರುವ ಸ್ಥಾನಕ್ಕೆ ಬೈ ಎಲೆಕ್ಷನ್ ನಡೆಯೋದಿದೆ. ಬೈ ಎಲೆಕ್ಷನ್ ಟೈಮಲ್ಲಿ ಹೀಗೊಂದು ಪೂರ್ವಾನುಮತಿ ಸಿಕ್ಕಿದ್ದು ಪಕ್ಷದ ಪರವಾಗಿ ಚುನಾವಣೆ ಸಂದರ್ಭದಲ್ಲಿ ಮತ್ತಷ್ಟು ಬಿರುಸಿನಿಂದ ತೊಡಗಿಸಿಕೊಳ್ಳಲಿಕ್ಕೆ ಅನುಕೂಲವಾಗಲಿದೆ ಅನ್ನೋದು ಜನಾರ್ದನ ರೆಡ್ಡಿ ಅವರ ಆಪ್ತ ಬಳಗ ಹಾಗೆ ಬಿಜೆಪಿಯ ಕೆಲ ಕಾರ್ಯಕರ್ತರ ಅಭಿಪ್ರಾಯ. ಇನ್ನು ಈ ಆದೇಶ ಹೊರಬಿದ್ದ ಬೆನ್ನಲ್ಲೇ ಬಳ್ಳಾರಿಯ SP ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಜನಾರ್ದನ ರೆಡ್ಡಿ ಅವರ ಆಪ್ತರು, ಹಿತೈಷಿಗಳು, ಅಭಿಮಾನಿಗಳು. ಬಳ್ಳಾರಿ ಜಿಲ್ಲೆ ಬಗ್ಗೆ ನನಗೆ ಆಗಿರುವಂಥ ಸಾಕಷ್ಟು ಕನಸುಗಳಿದೆ ಅಭಿವೃದ್ಧಿ ವಿಚಾರದಲ್ಲಿ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಮಂತ್ರಿ ಆಗಿದ್ದಾಗ ಆಗಿರೋ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಎಷ್ಟು ವರ್ಷಗಳು ಕೂಡ ಮತ್ತೆ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಆ ಕಾರಣಕ್ಕೆ ಬಳ್ಳಾರಿ ಜನರಿಗೆ ನಾನು ಮತ್ತೆ ಬರಬೇಕು, ಅಭಿವೃದ್ಧಿ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಬಳ್ಳಾರಿಯಲ್ಲಿ ನಾನು ಮತ್ತೆ ಪುನಃ ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಕ್ಕೆ ನನ್ನ ಇವತ್ತು ಪ್ರತಿಪಕ್ಷದಲ್ಲಿ ಹೋರಾಟ ಮಾಡೋದ್ರ ಮೂಲಕ ಬರೋ ದಿನಗಳಲ್ಲಿ ಬಳ್ಳಾರಿ ಜನರ ಕನಸುಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ. ಒಂದು ಕಡೆ ದರ್ಶನ್ ಬಳ್ಳಾರಿಯಿಂದ ಹೊರಗೆ ಬೆಂಗಳೂರಿಗೆ ಹೋದರೆ ಸಾಕು ಅಂತ ಹೇಳಿ ಕಾನೂನಾತ್ಮಕವಾಗಿ ಪ್ರಯತ್ನವನ್ನ ಮಾಡ್ತಿದ್ರೆ, ಇತ್ತ ಅದೇ ಕಾನೂನು ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಮರು ಪ್ರವೇಶಕ್ಕೆ ಅನುಮತಿಯನ್ನ ಇವತ್ತು ನೀಡಿದೆ. ಬಳ್ಳಾರಿ ಪ್ರವೇಶ ಮಾಡಲಿಕ್ಕೆ ಇದ್ದ ನಿರ್ಬಂಧವನ್ನ ತೆರವುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿ ಜಿಲ್ಲೆಯನ್ನ ಪ್ರವೇಶ ಮಾಡಬಹುದು ಅಂತ ಕೋರ್ಟ್ ನೀಡಿರುವ ಆದೇಶ ಸಹಜವಾಗಿ ಜನಾರ್ದನ ರೆಡ್ಡಿ ಅವರಿಗೆ ಖುಷಿ ತಂದಿದೆ. ಸಂಡೂರಿನಲ್ಲಿ ಬೈ ಎಲೆಕ್ಷನ್ ನಡೆಯೋದಿದೆ ಅತಿ ಶೀಘ್ರದಲ್ಲಿ. ತುಕಾರಾಮ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು MP ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ. ಹೀಗಾಗಿ ತೆರವಾಗಿರುವ ಸ್ಥಾನಕ್ಕೆ ಬೈ ಎಲೆಕ್ಷನ್ ನಡೆಯೋದಿದೆ. ಬೈ ಎಲೆಕ್ಷನ್ ಟೈಮಲ್ಲಿ ಹೀಗೊಂದು ಪೂರ್ವಾನುಮತಿ ಸಿಕ್ಕಿದ್ದು ಪಕ್ಷದ ಪರವಾಗಿ ಚುನಾವಣೆ ಸಂದರ್ಭದಲ್ಲಿ ಮತ್ತಷ್ಟು ಬಿರುಸಿನಿಂದ ತೊಡಗಿಸಿಕೊಳ್ಳಲಿಕ್ಕೆ ಅನುಕೂಲವಾಗಲಿದೆ ಅನ್ನೋದು ಜನಾರ್ದನ ರೆಡ್ಡಿ ಅವರ ಆಪ್ತ ಬಳಗ ಹಾಗೆ ಬಿಜೆಪಿಯ ಕೆಲ ಕಾರ್ಯಕರ್ತರ ಅಭಿಪ್ರಾಯ. ಇನ್ನು ಈ ಆದೇಶ ಹೊರಬಿದ್ದ ಬೆನ್ನಲ್ಲೇ ಬಳ್ಳಾರಿಯ SP ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ
ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಆಪ್ತರು, ಹಿತೈಷಿಗಳು, ಅಭಿಮಾನಿಗಳು. ಬಳ್ಳಾರಿ ಜಿಲ್ಲೆ ಬಗ್ಗೆ ನನಗೆ ಆಗಿರುವಂಥ ಸಾಕಷ್ಟು ಕನಸುಗಳಿದೆ ಅಭಿವೃದ್ಧಿ ವಿಚಾರದಲ್ಲಿ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಮಂತ್ರಿ ಆಗಿದ್ದಾಗ ಆಗಿರೋ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಎಷ್ಟು ವರ್ಷಗಳು ಕೂಡ ಮತ್ತೆ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಆ ಕಾರಣಕ್ಕೆ ಬಳ್ಳಾರಿ ಜನರಿಗೆ ನಾನು ಮತ್ತೆ ಬರಬೇಕು, ಅಭಿವೃದ್ಧಿ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಬಳ್ಳಾರಿಯಲ್ಲಿ ನಾನು ಮತ್ತೆ ಪುನಃ ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಕ್ಕೆ ನನ್ನ ಇವತ್ತು ಪ್ರತಿಪಕ್ಷದಲ್ಲಿ ಹೋರಾಟ ಮಾಡೋದ್ರ ಮೂಲಕ ಬರೋ ದಿನಗಳಲ್ಲಿ ಬಳ್ಳಾರಿ ಜನರ ಕನಸುಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ಒಂದು ಕಡೆ ದರ್ಶನ್ ಬಳ್ಳಾರಿಯಿಂದ ಹೊರಗೆ ಬೆಂಗಳೂರಿಗೆ ಹೋದರೆ ಸಾಕು ಅಂತ ಹೇಳಿ ಕಾನೂನಾತ್ಮಕವಾಗಿ ಪ್ರಯತ್ನವನ್ನು ಮಾಡ್ತಿದ್ರೆ, ಇತ್ತ ಅದೇ ಕಾನೂನು ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಮರು ಪ್ರವೇಶಕ್ಕೆ ಅನುಮತಿಯನ್ನು ಇವತ್ತು ನೀಡಿದೆ. ಬಳ್ಳಾರಿ ಪ್ರವೇಶ ಮಾಡಲಿಕ್ಕೆ ಇದ್ದ ನಿರ್ಬಂಧವನ್ನು ತೆರವುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿ ಜಿಲ್ಲೆಯನ್ನು ಪ್ರವೇಶ ಮಾಡಬಹುದು ಅಂತ ಕೋರ್ಟ್ ನೀಡಿರುವ ಆದೇಶ ಸಹಜವಾಗಿ ಜನಾರ್ದನ ರೆಡ್ಡಿ ಅವರಿಗೆ ಖುಷಿ ತಂದಿದೆ. ಸಂಡೂರಿನಲ್ಲಿ ಬೈ ಎಲೆಕ್ಷನ್ ನಡೆಯೋದಿದೆ ಅತಿ ಶೀಘ್ರದಲ್ಲಿ. ತುಕಾರಾಮ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು MP ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ. ಹೀಗಾಗಿ ತೆರವಾಗಿರುವ ಸ್ಥಾನಕ್ಕೆ ಬೈ ಎಲೆಕ್ಷನ್ ನಡೆಯೋದಿದೆ. ಬೈ ಎಲೆಕ್ಷನ್ ಟೈಮಲ್ಲಿ ಹೀಗೊಂದು ಪೂರ್ವಾನುಮತಿ ಸಿಕ್ಕಿದ್ದು ಪಕ್ಷದ ಪರವಾಗಿ ಚುನಾವಣೆ ಸಂದರ್ಭದಲ್ಲಿ ಮತ್ತಷ್ಟು ಬಿರುಸಿನಿಂದ ತೊಡಗಿಸಿಕೊಳ್ಳಲಿಕ್ಕೆ ಅನುಕೂಲವಾಗಲಿದೆ ಅನ್ನೋದು ಜನಾರ್ದನ ರೆಡ್ಡಿ ಅವರ ಆಪ್ತ ಬಳಗ ಹಾಗೆ ಬಿಜೆಪಿಯ ಕೆಲ ಕಾರ್ಯಕರ್ತರ ಅಭಿಪ್ರಾಯ. ಇನ್ನು ಈ ಆದೇಶ ಹೊರಬಿದ್ದ ಬೆನ್ನಲ್ಲೇ ಬಳ್ಳಾರಿಯ SP ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಆಪ್ತರು, ಹಿತೈಷಿಗಳು, ಅಭಿಮಾನಿಗಳು. ಬಳ್ಳಾರಿ ಜಿಲ್ಲೆ ಬಗ್ಗೆ ನನಗೆ ಆಗಿರುವಂಥ ಸಾಕಷ್ಟು ಕನಸುಗಳಿದೆ ಅಭಿವೃದ್ಧಿ ವಿಚಾರದಲ್ಲಿ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಮಂತ್ರಿ ಆಗಿದ್ದಾಗ ಆಗಿರೋ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಎಷ್ಟು ವರ್ಷಗಳು ಕೂಡ ಮತ್ತೆ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಆ ಕಾರಣಕ್ಕೆ ಬಳ್ಳಾರಿ ಜನರಿಗೆ ನಾನು ಮತ್ತೆ ಬರಬೇಕು, ಅಭಿವೃದ್ಧಿ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಬಳ್ಳಾರಿಯಲ್ಲಿ ನಾನು ಮತ್ತೆ ಪುನಃ ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಕ್ಕೆ ನನ್ನ ಇವತ್ತು ಪ್ರತಿಪಕ್ಷದಲ್ಲಿ ಹೋರಾಟ ಮಾಡೋದ್ರ ಮೂಲಕ ಬರೋ ದಿನಗಳಲ್ಲಿ ಬಳ್ಳಾರಿ ಜನರ ಕನಸುಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ